ಬಿಗ್ ಬಾಸ್ ಮನೆಯಿಂದ ಸೆಲ್ಫ್ ಎವಿಕ್ಟ್ ಆಗ್ತಾರ ಧ್ರುವ್ ಅಂತ. ಆಕ್ಚುಲ್ ಆಗಿ ಇದ್ರ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಕೂಡ ಬಂದಿದೆ. ಈ ಪ್ರೊಮೋಗಿಂತ ಮುಂಚೆ ಇನ್ನೊಂದು ಪ್ರೊಮೋ ಕೂಡ ಬಂದಿತ್ತು. ರಕ್ಷಿತಾ ಮತ್ತೆ ಧ್ರುವ್ ಅಂತ ಅವ್ರ ನಡುವೆ ಒಂದು ಫನ್ನಿ ಕಾನ್ವರ್ಸೇಷನ್ ಡೈಲಾಗ್ ಅಲ್ಲಿ, ಅಂದ್ರೆ ಕೆಂಪೇಗೌಡ ಮೂವಿದು ಸುದೀಪ್ ಸರ್ ಅವ್ರ ಮೂವಿದಲ್ಲಿ ಒಂದು ಡೈಲಾಗ್ ಇತ್ತು. ಆ ಒಂದು ಡೈಲಾಗ್ನ ರಕ್ಷಿತಾ ಅವರು ಕಾನ್ವೆ ಮಾಡ್ತಿದ್ರು ಧ್ರುವ್ ಅಂತ ಅವ್ರ ನಡುವೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾರೇನು ನೋಡಿಲ್ಲ ನೋಡಿ. ಅದೇ ಥರ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ, ಅನಿಮಲ್ ಕ್ಯಾರೆಕ್ಟರು. ಒಬ್ಬೊಬ್ರಿಗೂ ಅಂದರೆ ಈ ಒಂದು ಕಂಟೆಸ್ಟೆಂಟ್ ಬಂದು ಒಂದು ಕ್ಯಾರೆಕ್ಟರ್ನ ಎತ್ಕೊಂಡು ಬೇರೆ ಕಂಟೆಸ್ಟೆಂಟ್ಸ್ ಅವ್ರಿಗೆ ಹೇಳ್ಬೇಕಾಗಿರುತ್ತೆ ಏನೇನೆಲ್ಲ ರೀಸನ್ ಕೊಡಬೇಕು ಅಂತ. ಅದೇ ಥರ ಈ ವಿಡಿಯೋದಲ್ಲಿ ಅಂದರೆ ಪ್ರೊಮೋದಲ್ಲಿ ಕಂಪ್ಲೀಟ್ ಆಗಿ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೇನ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಸ್ಪಂದನ ಅವರು ಬೆಕ್ಕು ಅಂತ ಸೂರಜ್ ಅವರಿಗೆ ಕೊಟ್ಟಿದ್ದಾರೆ. ಕಾವ್ಯ ಅವರು ಗಿಲ್ಲಿಗೆ ಎಮ್ಮೆ ಅಂತ ಕೊಟ್ಟಿದ್ದಾರೆ. ಅಭಿಷೇಕ್ ಅವರು ನರಿ ಅಂತ ಧ್ರುವಂತ್ ಅವ್ರು ಕೊಟ್ಟಿದ್ದಾರೆ. ಮಾಳು ಅವರು ಚೇಳು ಅಂತ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಧನು ಅವರು ಕೂಡ ಪಾರಿವಾಳ ಅಂತ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ಥರ ಅಲ್ಲಿ ಮಾಳು ಅವ್ರಿಗೆ ಏನೊಂದು ಗಿಳಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಇನ್ನೊಂದು ವಿಷಯ ಏನಂತ ಅಂದ್ರೆ ಕೂಡ ಒಂದು ಕ್ಯಾರೆಕ್ಟರ್ನ ಎತ್ಕೊಂಡ್ರು, ಬಟ್ ಯಾರಿಗೆ ಹಾಕಿದ್ರು ಅಂತ ಗೊತ್ತಿಲ್ಲ. ಅದನ್ನು ಕೂಡ ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಒಂದು ಅನಿಮಲ್ಗೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಮತ್ತೆ ಪರ್ಸ್ನಾಲಿಟಿ ಇರುತ್ತೆ. ಅದು ಯಾರಿಗೆ ಹೊಂದ್ಕೊಳ್ಳುತ್ತೆ ಬಿಗ್ ಬಾಸ್ ಮನೇಲಿ ಇರುವಾಗ ಅಂತ ಹೇಳಿದಾಗ ಈ ವಿಷಯಗಳನ್ನೆಲ್ಲ ಒಂದು ಕ್ಯಾರೆಕ್ಟರಲ್ಲಿ ಮೇನ್ ಆಗಿ ಟಾರ್ಗೆಟ್ ಆಗಿದ್ದೆ ಧ್ರುವಂತ್ ಅವರು. ಎಲ್ಲ ಪರ್ಸ್ಪೆಕ್ಟಿವ್ ಎಲ್ಲ ಪರ್ಸ್ನಾಲಿಟಿ ಕ್ಯಾರೆಕ್ಟರು ಕೂಡ ಧ್ರುವಂತ್ ಅವ್ರಿಗೆ ಬಂದಿರುತ್ತೆ 90%. ಆವಾಗಲೂ ಕೂಡ ಅವರು ಟ್ರಿಗರ್ ಮೂಮೆಂಟಲ್ಲಿ ಇರ್ತಾರೆ. ಯಾವುದೇ ರೀತಿ ಆಗಿರ್ಬೋದು, ಯಾವುದೇ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಅವ್ರವ್ರ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಎಲ್ಲ ಡೌನ್ ಆದರೆ ಅವ್ರಿಗೆ ಒಂದು ಸ್ವಲ್ಪ ಇರಿಟೇಷನ್ ಆಗಿ ಆ ಒಂದು ಮೂಮೆಂಟಲ್ಲಿ ಹೇಳಿರ್ತಾರೆ ಅಷ್ಟೇ. ಅವ್ರೇನು ಸೆಲ್ಫ್ ಎವಿಕ್ಟ್ ಆಗಿಲ್ಲ, ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ಕಾವ್ಯ ಅವರು ಕೂಡ ಎಮ್ಮೆ ಅಂತ ಅಲ್ಲಿ ನಾರ್ಮಲ್ ಆಗಿ ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ಅಂದರೆ ಎಮ್ಮೆ ಅಂತ ಅಂದರೆ ಕ್ಯಾರೆಕ್ಟರ್ ಅಂತ ಅರ್ಥ ಆಗಬೇಕು ಅಂತ ಅಂದರೆ ಅವರು ಸ್ಲೋ ಆಗಿರ್ತಾರೆ, ಒಂದೊಂದು ವಿಷಯಕ್ಕೆ ಹಂಗೆ ಹಚ್ಕೊಂಡಿರ್ತಾರೆ, ಆ ಒಂದು ಫಿಕ್ಸ್ಡ್ ಆಗಿರುತ್ತೆ ಒಂದೊಂದು ವಿಷಯಕ್ಕೆ ಅಂತ ಇಲ್ಲಿ ಮೇನ್ ಆಗಿ ಹೈಲೈಟ್ ಮಾಡಿರ್ತಾರೆ. ಅಂದರೆ ಕಾವ್ಯ ಅವರು ಸುಮಾರು ಸಲ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳ್ತಾ ಇದ್ರಂತೆ, ಆದರೂ ಕೂಡ ಅವರು ತಿದ್ಕೊಳ್ತಿರ್ಲಿಲ್ವಂತೆ ಗಿಲ್ಲಿ ಅವರು. ಇವಾಗಲಾದರೂ ಚೇಂಜಸ್ ಆಗಬೇಕು ಅಂತ ಆ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಸುಮಾರು ಜನ ಅಬ್ಸರ್ವ್ ಮಾಡಿರ್ತೀರಿ ಗಿಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಚೇಂಜಸ್ ಕೂಡ ಆಗಬೇಕು ಅಂತ. ಯಾವ ಥರ ಚೇಂಜಸ್ ಆಗ್ತಾರೆ ಅಂತ ಈ ವೀಕಲ್ಲಿ ಗೊತ್ತಾಗುತ್ತೆ ನಿಮಗೆ. ಮೇನ್ ಆಗಿ ಇಲ್ಲಿ ಎಲ್ಲರೂ ಕೂಡ ಧ್ರುವಂತ್ ಅವ್ರಿಗೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಆ ಒಂದು ಕ್ಯಾರೆಕ್ಟರಲ್ಲಿ ಧನುಷ್ ಅವರು ಇಲ್ಲಿ ಒಂದು ಕ್ಯಾರೆಕ್ಟರ್ನ ಅವ್ರಿಗೆ ಕೊಟ್ಬಿಟ್ಟು ಒಂದು ವಿಷಯನ ಹೇಳ್ತಾರೆ. ಇಲ್ಲಿರೋ ವಿಷಯನ ಅಲ್ಲಿಗೆ ಹೇಳೋದು, ಅಲ್ಲಿರೋ ವಿಷಯನ ಇಲ್ಲಿಗೆ ಹೇಳೋದು ಅಂತ ಆ ವಿಷಯನ ತೆಗಿತಾರೆ. ಇಲ್ಲಿ ಏನಾಗಿದೆ ಅಂತ ಅಂದರೆ ಮೊನ್ನೆ ಜಗಳ ಆಯ್ತಲ್ಲ, ಆ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕ್ಯಾರೆಕ್ಟರ್ನ ಕೊಟ್ಟಿರ್ಬೋದೇನೋ ಗೊತ್ತಿಲ್ಲ, ಆ ರೀತಿ ನಡ್ಕೊಳ್ತಾರೆ ಅಂತ. ಮಾಳು ಅವರು ಕೂಡ ಇನ್ನೊಂದು ವಿಷಯನ ಹೇಳ್ತಾರೆ. ಏನಂತ ಅಂದರೆ ಒಳ್ಳೆ ವ್ಯಕ್ತಿನ ಅವರು ಕೆಟ್ಟದಾಗಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಏನೊಂದು ತಲೆ ಕೆಡಿಸೋ ರೀತಿ, ಅದೇ ಏನಾದ್ರು ಬುದ್ಧಿವಂತಿಕೆಯಿಂದ ಬೇರೆಯವ್ರ ರೀತಿ ಪೋಟ್ರೆ ಆಗೋ ರೀತಿ ಆ ಒಂದು ಕನ್ವರ್ಟ್ ಮಾಡ್ತಾರೆ ಧ್ರುವಂತ್ ಅವರು ಅಂತ ಹೇಳ್ಬಿಟ್ಟು ಅವಾಗ ಒಂದು ಕ್ಯಾರೆಕ್ಟರ್ನ ಕೊಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಅವ್ರಿಗೆ ತುಂಬ ಇರಿಟೇಷನ್ ಆಗಿರುತ್ತೆ ಧ್ರುವಂತ್ ಅವ್ರಿಗೆ. ಯಾರಿಗಾದ್ರೂ ಅಷ್ಟೇ, ಇಲ್ಲಿ ಕಂಟೆಸ್ಟೆಂಟ್ಸ್ ಯಾರಿಗಾದ್ರೂ ಒಂದು ನೆಗೆಟಿವಿಟಿ ಬಂತ ಅಂದಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಲೇ ಹೇಳೋದು. ಲಾಸ್ಟ್ ಟೈಮು ಏನೊಂದು ಪ್ರೀವಿಯಸ್ ವೀಕ್ಸಲ್ಲಿ ಧ್ರುವಂತ್ ಅವರು ಅಲ್ಲದಂತೆ ಚಂದ್ರಪ್ರಭಾ ಅವರು ಕೂಡ ಹೇಳಿದರು, ಅದೇ ವೀಕಲ್ಲಿ ಅವರು ಎಲಿಮಿನೇಟ್ ಆಗಿದ್ರು ಕೂಡ. ಅಂದರೆ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗಬೇಕು ಅಂತ, ಅದೇ ರೀತಿ ಅವರು ಎಲಿಮಿನೇಟ್ ಕೂಡ ಆಗಿದ್ರು. ಬಟ್ ಇಲ್ಲಿರೋ ಪರ್ಸ್ಪೆಕ್ಟಿವ್ ಬೇರೆ, ಅಲ್ಲಿರೋ ಪರ್ಸ್ಪೆಕ್ಟಿವ್ ಬೇರೆ. ಆದ್ರೂ ಕೂಡ ಕಿಚ್ಚ ಸುದೀಪ್ ಅವರು ಅಲ್ಲಿ ಕನ್ವೆ ಮಾಡಿ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಯಾರು ಅವರು ಎಲಿಮಿನೇಟ್ ಆಗಿಲ್ಲ. ಅಂದರೆ ಧ್ರುವಂತ್ ಅವರು ಎಲಿಮಿನೇಟ್ ಆಗಿಲ್ಲ. ಇದಿಷ್ಟು ಒಂದು ನಾರ್ಮಲ್ ಆಗಿ ಪ್ರೊಮೋ ರಿವ್ಯೂ ಆಗಿರುತ್ತೆ, ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ನ ಯಾರಿಗೆಲ್ಲ ಕೊಟ್ಟರು ಅಂತ. ನಿಮ್ಗೆ ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಎಷ್ಟು ಒಳ್ಳೆ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.